श्रीपरमात्मने नमः। श्रीमद्भगवद्गीता अथ सप्तमोऽध्यायः। ज्ञानविज्ञानयोगः। नाहं प्रकाशः सर्वस्य योगमाया समावृतः मूढोऽयं नाभिजानाति ಲೋಕೋ ಮಾಮಜಮವ್ಯಯಂ. ನಾನು ಎಲ್ಲರಿಗೂ ಕಾಣಿಸುವುದಿಲ್ಲ, ಏಕೆಂದರೆ ಯೋಗ ಮಾಯೆಯಿಂದ ನಾನು ಆವೃತನಾಗಿದ್ದೇನೆ. ಈ ಮೂಢ ಜನರು ನನ್ನ ಅವ್ಯಯ ಸ್ವರೂಪವನ್ನು ತಿಳಿಯರು. ಕಾಣುವ ನಿರ್ಜೀವ ಕಲ್ಲಿಗೆ ತಲೆ ಚೆಚ್ಚಿಕೊಂಡು ತಾನೇ ಸೃಷ್ಟಿಸಿಕೊಂಡ ಕಷ್ಟದ ಕೋಟೆಯನ್ನು ಭೇದಿಸಿ ನೋವನ್ನು ನಿವಾರಣೆ ಮಾಡುವಂತೆ ಕೇಳುವ ಜನರನ್ನು ಪ್ರಪಂಚದಲ್ಲಿ ಕಾಣುತ್ತಿರುವಾಗ, ಇನ್ನು ಜೀವಿಯಾಗಿ ಎದುರು ನಿಂತರೆ ತನ್ನೆಲ್ಲಾ ಪ್ರಾರಬ್ಧ ಕರ್ಮಕ್ಕೆ ಅವನನ್ನೇ ಹೊಣೆ ಮಾಡಿ ತನ್ನೆಲ್ಲಾ ಕಷ್ಟವನ್ನು ಆ ಕ್ಷಣದಲ್ಲಿ ಪರಿಹರಿಸುವಂತೆ ಆಜ್ಞೆ ಮಾಡುವಷ್ಟರ ಮಟ್ಟಿಗೆ ಹೋಗುತ್ತಿದ್ದುದು ನಿಶ್ಚಿತ. ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಜನರಿಗಾಗಿ ಜನರಿಂದಲೇ ನಡೆಯುವ ವ್ಯವಸ್ಥೆ ಇರುವುದು ಸಹಜ. ಜನರ ಪ್ರೀತಿ ಗಳಿಸಿ ಉತ್ತಮ ನಾಯಕನಾಗಿ ದೇಶದ ಚುಕ್ಕಾಣಿ ಹಿಡಿಯಲು ಪಡಬೇಕಾದ ಪ್ರಯಾಸ, ಸಹಿಸಿಕೊಳ್ಳಬೇಕಾದ ಅವಹೇಳನ, ಕಳೆದುಕೊಳ್ಳಬೇಕಾದ ಗೌರವ, ಚೆಲ್ಲಬೇಕಾದ ಹಣ, ಉಪಯೋಗಿಸಬೇಕಾದ ತೋಳ್ಬಲ, ಸಲಹಬೇಕಾದ ಕಾರ್ಯಕರ್ತರ ಪಡೆ, ಮಾಡಬೇಕಾದ ಚಮತ್ಕಾರ, ಬಿಡಬೇಕಾದ ಊಟ, ನಿದ್ದೆ, ತನ್ನ ವೈಯಕ್ತಿಕ ಬದುಕು ನೋಡಿದರೆ ಇದು ಯಾರಿಗೆ ಬೇಕು ಎನ್ನುವುದು ಸಹಜ. ಒಬ್ಬ ಜನನಾಯಕನೂ ಸಹ ಸಾಕಷ್ಟು ಜನರಿಗೆ ದೇವರಿಗೆ ಸಮಾನ ಎಂದರೂ ತಪ್ಪಿಲ್ಲ. ಸಾಕಷ್ಟು ನೊಂದ ಜನರ ಬಾಳಿಗೆ ಬೆಳಕಾಗಿ ತನ್ನ ಅಧಿಕಾರವನ್ನು ಉಪಯೋಗಿಸಿ ಜನಹಿತ ಕಾರ್ಯ ನಿರ್ವಹಿಸುವ ಮೂಲಕ ದೇಶದ ರಕ್ಷಣೆ ಹಾಗೂ ಉತ್ತಮ ಸೌಲಭ್ಯ ನೀಡಿ ಜನರನ್ನು ದೇಶಪ್ರೇಮಿಯಾಗಿ ಮಾಡುವಲ್ಲಿ ಜನನಾಯಕರ ಪಾತ್ರ ಬಹಳ ದೊಡ್ಡದಿದೆ. ಇಂತಹ ಜನನಾಯಕರ ಜೊತೆ ಕೈಜೋಡಿಸಿ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಲು ಉತ್ತಮ ಕಾರ್ಯ ಮಾಡುವ ಬದಲು ಬೇಡಿಕೆಗಳ ಮಹಾಪೂರವನ್ನೇ ಹರಿಸಿ ಸದಾ ಹೀಗಳೆಯುತ್ತಾ ಸಮಾಜದ ಹಾಗೂ ದೇಶದ ಮರ್ಯಾದೆ ಹರಾಜು ಹಾಕುವುದನ್ನು ನೋಡಿದರೆ ಬಹುಶಃ ದೇವರು ಪ್ರತ್ಯಕ್ಷವಾಗಿದ್ದರೆ ಆತನನ್ನು ಹೀಗೆ ಹೊಣೆಗಾರಿಕೆಯಿಂದ ಕಟ್ಟಿಹಾಕುತ್ತಿದ್ದರೇನೋ. ಕಾರಣ, ರಾಜ ಪ್ರತ್ಯಕ್ಷ ದೇವತಾ ಎನ್ನುವುದು ಈ ದೇಶದ ಸಂಸ್ಕೃತಿ. ದೇಶ ಹಾಗೂ ಜನರ ಅಭಿವೃದ್ಧಿಯೇ ಗುರಿಯಾಗಿದ್ದರೆ ಈ ದೇಶಕ್ಕೆ ಗಲ್ಲಿಗೊಬ್ಬ ನಾಯಕ, ಪಕ್ಷ ಎನ್ನುವ ಪ್ರತ್ಯೇಕ ಗುಂಪು, ಪರ ವಿರೋಧ ಎನ್ನುವ ಮನಸ್ಥಿತಿ, ತೆರಿಗೆ ಎನ್ನುವ ಶಿಕ್ಷೆ, ಮೋಸವನ್ನು ಜಾಣ್ಮೆಯಿಂದ ಮುಚ್ಚಿ ಹಾಕುವ ಲೆಕ್ಕಾಚಾರವೆಂಬ ಕುತಂತ್ರ, ತಪ್ಪು ಮಾಡಿದವರನ್ನೂ ರಕ್ಷಿಸುವ ಕಾನೂನು, ಜನರ ಚಿತ್ತ ಕದ್ದು ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ನಯವಾಗಿ ಜೇಬಿಗೆ ಕತ್ತರಿ ಹಾಕುವ ವ್ಯಾಪಾರದ ಜ್ಞಾನ ಕೊಡುವುದಕ್ಕಾಗಿ ಕೊಡುವ ವಿದ್ಯೆ, ಹೆಚ್ಚಿನ ಇಳುವರಿಗಾಗಿ ಭೂಮಿ ಹಾಳಾದರೂ ಪರಿಸರವನ್ನು ಕೆಡಿಸಿದರೂ ಉಪಯೋಗಿಸುವ ರಾಸಾಯನಿಕಗಳು, ತನ್ನ ವೃತ್ತಿಯ ಹಕ್ಕಿಗಾಗಿ ವೈಯಕ್ತಿಕ ಹಿತಾಸಕ್ತಿಗಾಗಿ ಸಂಘಟನೆಗಳೆಂಬ ಪ್ರತ್ಯೇಕ ಗುಂಪುಗಳು, ಇದಾವುದರ ಅವಶ್ಯಕತೆ ಇಲ್ಲವಾಗಿತ್ತು. ದೇವರು ಪ್ರತ್ಯಕ್ಷವಾಗಿದ್ದರೆ ಊರಿಗೊಬ್ಬ ಸ್ವಯಂ ಘೋಷಿತ ಈಗ ಇರುವ ನಾಯಕನಂತೆ ಮನೆ ಮನೆಗೂ ಒಬ್ಬೊಬ್ಬ ಭಗವಂತ ಹುಟ್ಟಿ ಅವರವರಲ್ಲೇ ಕಲಹವೇರ್ಪಡುವಂತೆ ಮಾಡುತ್ತಿದ್ದರೇನೋ ಯಾರಿಗೆ ಗೊತ್ತು. ಜ್ಞಾನಿಗಳು ಭಗವಂತನ ಅವ್ಯಯ ಸ್ವರೂಪ ಅರ್ಥ ಮಾಡಿಕೊಂಡು ಪ್ರೀತಿಸಿದರೆ, ಅಜ್ಞಾನಿಗಳು ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರೆಂದೇ ಹೇಳುವ ದೇಶದ ರಾಜ್ಯದ ಚುಕ್ಕಾಣಿ ಹಿಡಿದ ನಾಯಕ ಮಾಡುವಂತಹ ಉತ್ತಮ ಕಾರ್ಯವನ್ನೇ ಗುರುತಿಸಿ, ಪ್ರೀತಿಸಿ, ಗೌರವಿಸಿ, ಕೃತಜ್ಞತೆಯಿಂದ ಅವನೊಡನೆ ಕೈ ಜೋಡಿಸಲು ಅರಿಯದವರು ಭಗವಂತನ ಅವ್ಯಯ ಸ್ವರೂಪ ತಿಳಿಯಲು ಸಾಧ್ಯವಿಲ್ಲ. ಹರಿ ಓಂ.